ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ನೀವು ಸಂತೋಷದಿಂದಿರುವುದೇ ನೀವು ನಿಮ್ಮ ಶತ್ರುಗಳಿಗೆ ಕೊಡುವ ಅತಿ ದೊಡ್ಡ ಶಿಕ್ಷೆ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪುಷ್ಯ ಮಾಸದಲ್ಲಿ ಹುಟ್ಟಿದವರ ಸ್ವರೂಪವನ್ನು ನಾವು ತಿಳ್ಕೊಳ್ಳೋಣ. ದೈವಜ್ಞ ರೀತಿ, ದೈವಜ್ಞ ವಿಲಾಸದ ರೀತಿ ಹೇಗಿರ್ತಾರೆ? ಪುಷ್ಯ ಮಾಸದಲ್ಲಿ ಜನಿಸಿದವರು ಪರೋಪಕಾರಿಯಾಗಿ ಪಿತ್ರಾರ್ಜಿತ ಸಂಪತ್ತನ್ನು ಬಿಟ್ಟು ತನ್ನ ಸಾಹಸ ಯುಕ್ತಿ ಚಮತ್ಕಾರಗಳಿಂದ ಸಂಪ್ರದಾಯುಕ್ತನಾಗಿ ಶಾಸ್ತ್ರೋಕ್ತ ಮಾರ್ಗಗಳನ್ನು ತಿಳಿಯುವುದನಾಗಿ ರಹಸ್ಯವಾದ ಮಂತ್ರಗಳನ್ನು ತಿಳಿದ ಶಾಸ್ತ್ರಾನುಸಾರ ಕಾರ್ಯಗಳನ್ನು ಕಾಲಕ್ಕನುಸಾರವಾಗಿ ನಡೆಸತಕ್ಕ ಸ್ವಭಾವದನು ಆಗಿರ್ತಾನೆ. ಜಾತಕಾಭರಣ ರೀತಿ ಈಗ ತಿಳ್ಕೊಳ್ಳೋಣ. ಪುಷ್ಯ ಮಾಸದಲ್ಲಿ ಜನಿಸಿದವನು ಪತ್ನಿ, ಪುತ್ರ, ಬಂಧು ವರ್ಗಗಳಿಂದ ದುಃಖಕ್ರಾಂತನಾಗಿದ್ದಾಗ್ಯೂ ಪರಸ್ವಾಧೀನ ದಶೆಯಿಂದ ದ್ರವ್ಯವನ್ನು ಬಿಟ್ಟವನಾಗಿಯೂ ಅತ್ಯಂತ ರಹಸ್ಯದಲ್ಲಿ ದುಷ್ಟರಾದ ಪರರಿಗೆ ವಂಚನೆಯ ಕೆಲಸವನ್ನಾದರೂ ಮಾಡೋಣವೆಂಬ ಚಿಂತೆಯಿಂದ ಕೂಡಿದ ಸ್ವಭಾವದವನು ಆಗಿರ್ತಾನೆ. ಈಗ ನೆಕ್ಸ್ಟು ಯುವನೇಶ್ವರ ತಾರಕ ರೀತಿ ಅವನು ಹೇಗಿರ್ತಾನೆ? ತೇಜಸ್ವಿ, ಪುಷ್ಯ ಮಾಸದಲ್ಲಿ ಜನಿಸಿದವನು ದೀರ್ಘ ದೇಹವುಳ್ಳವನು, ದೊಡ್ಡ ತಲೆಯುಳ್ಳವನು, ಒಳ್ಳೆಯ ನೋಟದಿಂದ ತೇಜಸ್ವಿಯಾಗಿ ಪರಾಕ್ರಮದಿಂದ ಸಕಲ ಐಶ್ವರ್ಯ ಸಂಪನ್ನನಾಗಿ ಇರುವ ಸ್ವಭಾವದವನು ಆಗಿರ್ತಾನೆ. ಯಾರು? ಯುವನೇಶ್ವರ ರೀತಿ ಜನಿಸ್ತವನು. ಈಗ ನಾವು ಮಾನಸ ರೀತಿ ಹೇಗಿರ್ತಾನವನು ಅನ್ನೋದನ್ನು ತಿಳ್ಕೊಳ್ಳೋಣ. ಪುಷ್ಯ ಮಾಸದಲ್ಲಿ ಜನಿಸಿದವನು ಕ್ರೂರ ಉಗ್ರ ಪ್ರತಾಪದಿಂದ ತಾಯಿ ತಂದೆಗಳಲ್ಲಿಯೂ ದೇವಬ್ರಾಹ್ಮಣರಲ್ಲಿಯೂ ಭಕ್ತಿ ಇಲ್ಲವದನಾಗಿ ಐಶ್ವರ್ಯ ಸಂಪನ್ನನಾಗಿರುವ ಸ್ವಭಾವದವನು ಆಗಿರ್ತಾನೆ ಅಂತ ಅದು ಹೇಳುತ್ತೆ. ಗೊತ್ತಾಯ್ತಾ? ನಾವು ನಮ್ಮ ಯಾವುದೇ ಇದಾಗಲಿ, ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮದಲ್ಲಿ ಇವೆಲ್ಲ ನಾವು ತಿಳ್ಕೋಬೇಕು. ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮದಲ್ಲಿ ಬಿಟ್ಟು ನಾವು ಹೋಗಬಾರ್ದು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 7/8/2026 ಶುಕ್ರವಾರ, ಶ್ರೀ ಫಲಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣಪಕ್ಷ, ತಿಥಿ ನವಮಿ, ಹಗಲು 1:26, ನಕ್ಷತ್ರ ಕೃತಿಗೆ, ಹಗಲು 4:44, ಮಳೆ ಆಶ್ಲೇಷ 2ನೇ ಪಾದ, ರಾಹುಕಾಲ 10:54ರಿಂದ 12:28, ಗುಳಿಕ ಕಾಲ 7:46ರಿಂದ 9:20, ಯಮನ ಕಾಲ 3:37ರಿಂದ 5:11. ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನೋ ತಪ್ಪು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ, ಹಾಕಿ. ನಮಸ್ಕಾರಗಳು.